ಚಿಕ್ಕಪ್ಪನೇ. ಎಲ್ಲ ಇಂಡಸ್ಟ್ರಿಯವರು ಕೂಡ ದೊಡ್ಡಪ್ಪನ ಅಷ್ಟು ರೆಸ್ಪೆಕ್ಟ್ ಕೊಡ್ತಾರೆ, ಅಷ್ಟು ಪ್ರೀತಿ ಕೊಡ್ತಾರೆ. ಸೊ ಈ ತರ ಸ್ಕ್ರಿಪ್ಟ್ ಜೊತೆ ಜರ್ನಿ ಮಾಡೋಕೆ ನಂಗೆ ತುಂಬಾ ಇಷ್ಟ. ಸೊ ಅದಕ್ಕೆ ಈ ತರ ಸ್ಕ್ರಿಪ್ಟ್ಸ್ ನಾನು ಸೆಲೆಕ್ಟ್ ಮಾಡ್ಕೊಂತೀನಿ. ತುಂಬಾ ಕಾಮಿಡಿ ಇದೆ, ಯಾಕಂದ್ರೆ ಸುನ್ನಿ ಅವರ ಕಾಮಿಡಿ ಇದೆ. ಕಾಮನ್ ಮ್ಯಾನ್ಗೆ ಹತ್ರ ಆಗಿರುವಂತಹ ಸಿನಿಮಾಗಳನ್ನ ಮಾಡೋದಕ್ಕೆ ತಯಾರಿದಾರ ವಿನಯ್ ರಾಜ್ಕುಮಾರ್ ಅವರು. ತುಂಬಾ ಒನ್ ಲೈನರ್ ಡೈಲಾಗ್ಸ್ ಇರುತ್ತೆ. ಸೊ ಆಮೇಲೆ ಅವ್ರ ಡೈಲಾಗ್ಸ್ ಎಲ್ಲ ತುಂಬಾ ಇಮಿಡಿಯೇಟ್ ಆಗಿ ಸ್ಟ್ರೈಕ್ ಆಗುತ್ತೆ. ದಿನಕ್ಕೆ ಒಂದು ಸಿನಿಮಾ ಅಂತ ನೋಡಿ. ನಮಸ್ಕಾರ ಸ್ನೇಹಿತರೆ, ನ್ಯಾಷನಲ್ ಟಿವಿಯ ಈ ಒಂದು ವಿಶೇಷ ಸೆಗ್ಮೆಂಟ್ಗೆ ಸ್ವಾಗತ. ನಾನು ಸುಜಯ್ ರಾಜ್. ಸ್ನೇಹಿತರೆ, ತಮ್ಮ ಸ್ಕ್ರಿಪ್ಟ್ ಸೆಲೆಕ್ಷನ್ ಮೂಲಕ ವಿಭಿನ್ನವಾದಂತಹ ಸಿನಿಮಾಗಳನ್ನು ಮಾಡಿರುವಂತಹ ವಿನಯ್ ರಾಜ್ಕುಮಾರ್ ಅವರ ಒಂದು ಸರಳ ಪ್ರೇಮ ಕಥೆ ಸಿನಿಮಾ ಇದೇ ಫೆಬ್ರವರಿ 8ನೇ ತಾರೀಕು ರಿಲೀಸ್ ಆಗ್ತಾ ಇದೆ. ಸದ್ಯಕ್ಕೆ ಈ ಒಂದು ಸಿನಿಮಾದ ಬಗ್ಗೆ ಮಾತಾಡಲಿಕ್ಕೆ ನಮ್ಮ ಜೊತೆಗೆ ವಿನಯ್ ರಾಜ್ಕುಮಾರ್ ಅವರು ಇದ್ದಾರೆ. ಮಾತಾಡಿಸ್ತಾ ಹೋಗೋಣ ಬನ್ನಿ. ಸರ್ ನಮಸ್ಕಾರ. ಸೊ ಒಂದು ಸರಳ ಪ್ರೇಮ ಕಥೆ ಸಿನಿಮಾ ಫೆಬ್ರವರಿ 8ಕ್ಕೆ ರಿಲೀಸ್ ಆಗ್ತಿದೆ. ನಿಮ್ಮ ಕರಿಯರ್ನಲ್ಲೇ ಬಹಳ ವಿಭಿನ್ನವಾದಂತಹ ಒಂದು ಮ್ಯೂಸಿಕಲ್ ಲವ್ ಸ್ಟೋರಿ ಇದು ಅಂತಾನೆ ಹೇಳ್ಬೋದು ಇದನ್ನ. ಸೊ ಎಷ್ಟು ಎಕ್ಸೈಟ್ ಆಗಿದ್ದೀರಾ ನೀವು ಅಂತ? ಇದೊಂದು ಅದೇ ನಾನು ಎಲ್ಲ ಸಿನಿಮಾದಲ್ಲಿ ಇದೊಂಥರ ವಿಭಿನ್ನವಾದ ಸಿನಿಮಾ. ಏನಕ್ಕಂದ್ರೆ ಇದರಲ್ಲಿ ತುಂಬಾ ಕಾಮಿಡಿ ಇದೆ, ಯಾಕಂದರೆ ಸುನ್ನಿ ಅವರ ಕಾಮಿಡಿ ಇದೆ. ಸೊ ಅದನ್ನ ಫಸ್ಟ್ ಟೈಮ್ ಟ್ರೈ ಔಟ್ ಮಾಡಿದ್ದೀನಿ ನನ್ನ ಕೆರಿಯರಲ್ಲಿ. ಸೊ ಅದಕ್ಕೆ ನಾನು ತುಂಬ ಎಕ್ಸೈಟ್ ಆಗಿದ್ದೀನಿ. ಹಾಂ ಸರ್, ಆ್ಯಕ್ಚುಲಿ ಈಗ ಸ್ಕ್ರಿಪ್ಟ್ ಸೆಲೆಕ್ಷನ್ ವೈಸ್ ತುಂಬ ವಿಭಿನ್ನವಾದಂತಹ ಪ್ರಯತ್ನಗಳನ್ನು ನೀವು ಮಾಡಿದ್ದೀರಾ ಅಂತ ನಾನು ಹೇಳಿದೆ. ಅದು ಸಿದ್ಧಾರ್ಥ ಫಿಲಮಿಂದನೂ ಆ್ಯಕ್ಚುಲಿ ಅದು ಕ್ಯಾರಿ ಫಾರ್ವರ್ಡ್ ಆಗ್ತಾ ಬರ್ತಾ ಇದೆ. ರನ್ ಆ್ಯಂಟೋನಿ ಇರ್ಬೋದು, 10 ಆಗಿರ್ಬೋದು. 10 ಅಂದರೆ ಅಂದುಕೊಂಡಷ್ಟು ಮಟ್ಟಿಗೆ ಹೋಗಲಿಲ್ಲ, ಬಟ್ ಸ್ಟಿಲ್ ಇಟ್ ವಾಸ್ ಎ ವೆರಿ ನೈಸ್ ಸ್ಕ್ರಿಪ್ಟ್. ಅಂದರೆ ಅದರ ರಿಲೀಸ್ ಟೈಮಿಂಗ್ ಆಗಿರ್ಬೋದು, ಬಹುಶಃ ಅಲ್ಲೆಲ್ಲೋ ಸ್ವಲ್ಪ ಮಿಸ್ ಹೊಡಿತು ಅಂತ ಅನ್ಸುತ್ತೆ. ಬಟ್ ಇಟ್ ವಾಸ್ ಅ ವೆರಿ ನೈಸ್ ಸ್ಕ್ರಿಪ್ಟ್. ಅಂದರೆ ಹೇಗೆ ಸರ್ ನಿಮ್ಮ ಸ್ಕ್ರಿಪ್ಟ್ ಸೆಲೆಕ್ಷನ್ ಪ್ರೋಸೆಸ್ ಹೇಗೆ? ಅಂದರೆ ಯಾರ್ದೆಲ್ಲ ಇನ್ಪುಟ್ಸ್ನ ನೀವು ತಗೋತೀರಾ? ಯಾಕೆಂದರೆ ಯೂಶಲಿ ಈಗ ಮಾಸ್ ಕಮರ್ಷಿಯಲ್ ಕೈಂಡ್ ಆಫ್ ಫಿಲಮ್ಸ್ ನೀವು ಮಾಡಿಲ್ಲ ಇಲ್ಲಿ ತನಕ ಆ್ಯಕ್ಚುಲಿ ನೋಡುವಾಗ. ನೆಕ್ಸ್ಟ್ ಗ್ರಾಮಾಯಣ ಬರ್ತಾ ಇದೆ, ಬಟ್ ಸ್ಟಿಲ್ ಇಟ್ ಹ್ಯಾಸ್ ಸಮ್ ಕಂಟೆಂಟ್ ಅಂತ ಅನಿಸುತ್ತೆ ನಮಗೆ ನೋಡುವಾಗ. ಸೊ ಹೆಂಗೆ ಸ್ಕ್ರಿಪ್ಟ್ ಸೆಲೆಕ್ಷನ್ ಹೇಗೆ ಮಾಡ್ತೀರಾ ನೀವು ಎಕ್ಸಾಕ್ಟ್ಲಿ ಅಂತ? ಅಂದರೆ ನನಗೆ ಯಾವ್ದು ತುಂಬ ಇಷ್ಟ ಆಗುತ್ತೆ, ಯಾವ ಸ್ಕ್ರಿಪ್ಟ್ ತುಂಬ ಕಾಡುತ್ತೆ, ಆ ಥರ ಸ್ಕ್ರಿಪ್ಟ್ನ ಚೂಸ್ ಮಾಡ್ತೀನಿ. ಸೊ ನನಗೆ ಬಹುಶಃ ಈ ಥರ ಸ್ಕ್ರಿಪ್ಟ್ಸ್ ತುಂಬ ಕಾಡುತ್ತೆ, ಈ ಥರ ಸ್ಕ್ರಿಪ್ಟ್ಸ್ ತುಂಬ ಇಂಟ್ರೆಸ್ಟ್ ಮಾಡುತ್ತೆ. ತುಂಬ ಅಂದರೆ ಒಂದು ಸ್ಕ್ರಿಪ್ಟ್ ಸೆಲೆಕ್ಟ್ ಮಾಡಿದ ತಕ್ಷಣ ಅದ್ರ ಜೊತೆ ಆಲ್ಮೋಸ್ಟ್ ಒಂದು 6 ಮಂತ್ಸ್ 7 ಮಂತ್ಸ್ ಇಲ್ಲ ಒಂದೊಂದ್ಸರಿ 1 ವರ್ಷ ಜರ್ನಿ ಮಾಡಬೇಕಾಗತ್ತೆ. ಸೊ ಈ ಥರ ಸ್ಕ್ರಿಪ್ಟ್ ಜೊತೆ ಜರ್ನಿ ಮಾಡೋಕ್ಕೆ ನಂಗೆ ತುಂಬ ಇಷ್ಟ. ಸೊ ಅದಕ್ಕೆ ಈ ಥರ ಸ್ಕ್ರಿಪ್ಟ್ಸ್ನ ನಾನು ಸೆಲೆಕ್ಟ್ ಮಾಡ್ಕೊತೀನಿ. ಕರೆಕ್ಟ್. ಅಂದರೆ ಕಾಮನ್ ಮ್ಯಾನ್ಗೆ ಹತ್ರ ಆಗಿರುವಂತಹ ಸಿನಿಮಾಗಳನ್ನು ಮಾಡೋದಕ್ಕೆ ತಯಾರಿದಾರ ವಿನಯ್ ರಾಜ್ಕುಮಾರ್ ಅವರು? ಖಂಡಿತ. ನನಗೂ ಈಗ ಈ ಥರ ಎಂಟರ್ಟೈನಿಂಗ್ ಮಾಸ್ ಸಿನಿಮಾಸ್ ನೋಡೋಕೆ ತುಂಬ ಇಷ್ಟ. ಸೊ ನಾನು ಮಾಡಿಲ್ಲ ಅನ್ನೋ ಕಾರಣಕ್ಕೆ ನಂಗೆ ಇಷ್ಟ ಇಲ್ಲ ಅಂತಲ್ಲ, ನಂಗೆ ತುಂಬ ಇಷ್ಟ. ನಾನು ತುಂಬ ಎಂಜಾಯ್ ಮಾಡ್ತೀನಿ ಈ ಥರ ಸಿನಿಮಾಗಳು ನೋಡೋಕ್ಕೆ. ಯಾಕಂದ್ರೆ ನಮ್ಮ ಚಿಕ್ಕಪ್ಪ ಸಿನಿಮಾ, ದೊಡ್ಡಪ್ಪ ಸಿನಿಮಾ ಇಲ್ಲ ನಮ್ಮ ಕನ್ನಡಲ್ಲಿ ತುಂಬ ಸಿನಿಮಾಗಳು ಆ ಥರ ಬರುತ್ತೆ. ಸೊ ಅದನ್ನೆಲ್ಲ ಹೋಗಿ ತುಂಬ ಎಂಜಾಯ್ ಮಾಡಿ ನೋಡ್ತೀನಿ. ಬಟ್ ನನಗೆ ಯಾವುದು ಸಿಕ್ಕಿಲ್ಲ, ಇಲ್ಲ ಯಾವುದು ಪಾತ್ಸ್ ಕ್ರಾಸ್ ಆಗಿಲ್ಲ. ಸೊ ಆ ಥರ ಕ್ರಾಸ್ ಆದರೆ ಖಂಡಿತ ಮಾಡ್ತೀನಿ. ಸರ್, ಆ್ಯಕ್ಚುಲಿ ಈಗ ಅಣ್ಣ ಅವ್ರ ಫ್ಯಾಮಿಲಿ ಅಂದ್ರೇ ಆ್ಯಕ್ಚುಲಿ ಒಂದು ಸ್ಕ್ರಿಪ್ಟ್ ಸೆಲೆಕ್ಷನ್ ವೈಸ್ ಅಂದರೆ ಪಕ್ಕ ಅವ್ರ ಬ್ಯಾನರಿಂದ ಒಂದು ಸಿನಿಮಾ ಬರ್ತಿದೆ ಅಂತಂದರೆ ಇದು ಶೂರ್ ಶಾಟ್ ಒಂಥರ ಇಡೀ ಫ್ಯಾಮಿಲಿ ಕೂತ್ಕೊಂಡು ನೋಡೋವಂಥ ಸಿನಿಮಾ, ಅಥವಾ ಪಕ್ಕ ಒಂದು ಕಂಟೆಂಟ್ ವೈಸ್ ಅಥವಾ ತುಂಬ ಎಂಗೇಜಿಂಗ್ ಆಗಿರುತ್ತೆ ಅನ್ನೋವಂಥದ್ದು ಒಂದು ಆ್ಯಕ್ಚುಲಿ ಅದು ಜನ್ರೇಷನ್ ಟು ಜನ್ರೇಷನ್ ನಡ್ಕೊಂಡೇ ಬರ್ತಾ ಇದೆ ಆ್ಯಕ್ಚುಲಿ. ಸೊ ಈ ಒಂದು ಪ್ರೆಷರ್ನ ನೀವು ಹೇಗೆ ಹ್ಯಾಂಡಲ್ ಮಾಡ್ತೀರಾ, ಅಥವಾ ನೀವು ಯಾವ ರೀತಿ ನೋಡ್ತೀರಾ ಇದನ್ನು ಎಕ್ಸಾಕ್ಟ್ಲಿ ಅಂತ? ಅಂದರೆ ಇದನ್ನು ಪ್ರೆಷರ್ ಥರ ತೊಗೊಂಡ್ರೆ ತುಂಬ ಕಷ್ಟ ಆಗುತ್ತೆ ಒಂದು ಸ್ಕ್ರಿಪ್ಟ್ನ ಚೂಸ್ ಮಾಡೋಕ್ಕೆ. ಯಾಕಂದರೆ ತುಂಬ ಯೋಚನೆಗಳಲ್ಲಿ ಒಂದು ಸ್ಕ್ರಿಪ್ಟ್ನ ಕೇಳಿದ್ರೆ ಆ ಸ್ಕ್ರಿಪ್ಟ್ ಮೇನ್ ಎಸೆನ್ಸ್ ಗೊತ್ತಾಗಲ್ಲ. ಯಾಕಂದರೆ ನಮ್ಮ ಯೋಚನೆಗಳೇ ಜಾಸ್ತಿ ಆಗಿರುತ್ತೆ. ಸೊ ಏನು ಯೋಚನೆ ಮಾಡಿದೆ ಅಷ್ಟೊಂದು ಪ್ರೆಷರ್ ಇಲ್ಲದೆ ಒಂದು ಸ್ಕ್ರಿಪ್ಟ್ನ ಕೇಳಿದಾಗಲೇ ಅದರದ್ದು ನಿಜವಾದ ಅಂಶ ಇಲ್ಲ ನಿಜವಾದ ಎಸೆನ್ಸ್ ನಮಗೆ ಗೊತ್ತಾಗುತ್ತೆ. ಸೊ ಆ ಥರ ನಾನು ಸ್ಕ್ರಿಪ್ಟ್ನ ಕೇಳ್ತೀನಿ. ಅದಕ್ಕೆ ನನಗೆ ಸ್ಕ್ರಿಪ್ಟ್ಗಳು ಇಷ್ಟ ಆಗುತ್ತೆ. ಒಟ್ಟಿನಲ್ಲಿ ಟೋಟಲಿ ಏನೋ ಬ್ಯಾಗೇಜ್ ಇಟ್ಕೊಳ್ಳೋಲ್ಲ ನೀವು? ಈಗ ದೊಡ್ಡ ಮನೆಯಿಂದ ನಾವು ಬರ್ತಾ ಇದ್ದೀವಿ, ಅಥವಾ ಇನ್ನೊಂದೇನೋ ನಮ್ಮದು ಬ್ಯಾಕ್ಗ್ರೌಂಡ್ ಈ ಥರ ಇದೆ, ಸೊ ಅದನ್ನೆಲ್ಲ ನಾನು ತಲೆಯಲ್ಲಿ ಇಟ್ಕೊಂಡು ನಮ್ಮ ಆಡಿಯನ್ಸ್ಗೆ ಕೇಟರ್ ಮಾಡೋ ಥರನೇ ಸಿನಿಮಾ ಮಾಡಬೇಕು ಅನ್ನೋ ಥರ ಯೋಚನೆ ಇರಲ್ಲ. ಬಹುಶಃ ಆ ಸಿನಿಮಾಗೆ ಏನು ಬೇಕೋ, ಆ ಕಂಟೆಂಟ್ಗೆ ಏನು ಬೇಕೋ ಅಷ್ಟು ಮಾತ್ರ ನೀವು ಗಮನ ಕೊಡ್ತೀರಾ, ಹಾಗಾ ಸರ್? ಹೌದು. ಈಗ ಅದೇ ಅಲ್ಲ, ಈಗ ನಾವೇನೇ ಮಾಡಿದ್ರೂ ಅದನ್ನ ಖುಷಿಯಿಂದ ಮಾಡಬೇಕು, ತುಂಬ ಪ್ರೀತಿಯಿಂದ ಮಾಡಬೇಕು, ತುಂಬ ಸಿನ್ಸಿಯರ್ ಆಗಿ ಮಾಡಬೇಕು. ಸೊ ಆವಾಗಲೇ ಅದು ಚೆನ್ನಾಗಾಗೋದು. ಸೊ ಆ ಥರ ಮಾಡೋಕ್ಕೆ ನಾನು ಅಂದ್ಕೊಳ್ತೀನಿ. ಸರ್, ಈಗ ಒಂದು ಸರಳ ಪ್ರೇಮ ಕಥೆ ಅಂತ ಬರುವಾಗ ಇದನ್ನು ನೀವು ನಿಮ್ಮ ಚಿಕ್ಕಪ್ಪನವರಿಗೆ ತೋರಿಸಿದ್ರು ಅಂದರೆ ಈ ವಿಷಯದ ಬಗ್ಗೆ, ಈ ಸ್ಕ್ರಿಪ್ಟ್ ಬಗ್ಗೆ ಅವರಿಗೆ ಐಡಿಯಾ ಇದೆಯಾ, ಏನಾದರೂ ಮಾತುಕತೆ ಆಗಿದೆಯಾ ಅವರಿಗೆ, ಇದ್ರ ಬಗ್ಗೆ ಏನಾದರೂ ಗೊತ್ತಿತ್ತಾ ಹೇಗೆ ಅಂತ? ಇಲ್ಲ, ಇದು ತುಂಬ ರೀಸೆಂಟಾಗಿ ಸಿನಿಮಾ ಸ್ಟಾರ್ಟ್ ಮಾಡಿದ್ದಲ್ಲ. ಆದರೆ ನಮ್ಮ ಸ್ಟೋರಿ ರೈಟರ್ ಹೇಳಿದರು ಈ ಥರ ಅವರು ಒಂದ್ಸಲಿ ತುಂಬ ವರ್ಷದಿಂದ ನರೇಟ್ ಮಾಡಿದ್ರಂತೆ ಲೈನ್ ಮಾತ್ರ. ಬಟ್ ಆ ಕೇಳಿದ್ಕು ಈ ಕೇಳಿದ್ಕು ತುಂಬ ಡಿಫ್ರೆನ್ಸ್ ಇದೆ. ಇದನ್ನು ಸುನ್ನಿ ಅವ್ರು ತೊಗೊಂಡ್ರು ಕಂಪ್ಲೀಟ್ಲಿ ಚೇಂಜ್ ಮಾಡಿ ಒಂದು ಈಗಿನ ಕಾಲಕ್ಕೆ ಡೈಲಾಗ್ಸ್ ಬರೆದು ಅವರೊಂದು ಇಡೀ ಟೀಮ್ ಕೂತ್ಕೊಂಡು ಚೇಂಜಸ್ ಮಾಡಿರೋ ಸ್ಕ್ರಿಪ್ಟು. ಸೊ ಅದು
ಇವಾಗಿದು ಒಂದು ಸರಳ ಪ್ರೇಮ ಕಥೆ ಅಂತ ಹೆಸರಿಟ್ಟಿದ್ದಾರೆ. ಬಟ್ ಅದನ್ನ ಇಂಗ್ಲೀಷಲ್ಲಿ ನಾವು ಕೇಳಿಸ್ಕೊಳ್ಳೋದಾದ್ರೆ ಸಿಂಪಲ್ ಆಗಿ ಒಂದು ಲವ್ ಸ್ಟೋರಿ ಅಂತ ಅರ್ಥ ಮಾಡ್ಕೋಬಹುದು. ಅದು ಮೊದಲನೇ ಸಿನಿಮಾ. ಸಿಂಪಲ್ ಆಗಿ ಒಂದು ಲವ್ ಸ್ಟೋರಿ ಸಿನಿಮಾ ಆಗಿರ್ಬೋದು, ಅಥವಾ ಸುನಿ ಅವರ ರೈಟಿಂಗ್ ಪ್ಯಾಟರ್ನ್ ಅಲ್ಲಿ ನಿಮ್ಗೆ ತುಂಬಾ ಇಷ್ಟ ಆಗುವಂಥದ್ದು ಏನು ಅಂತ? ಅಂದರೆ ಸಿಂಪಲ್ ಸುನಿ ಅವ್ರ ರೈಟಿಂಗ್ ಏನಿಷ್ಟ ಅಂದರೆ ತುಂಬ ಒಂದು ಏನಂತಾರೆ, ಒಂದು ಸಖತ್ ಸಿಂಪಲ್ ಆಗಿರುತ್ತೆ ಫಸ್ಟ್ ಆಫ್ ಆಲ್ ಹೇಳ್ಬೇಕಂದ್ರೆ. ಆಮೇಲೆ ತುಂಬ ಒನ್ ಲೈನರ್ ಡೈಲಾಗ್ಸ್ ಇರುತ್ತೆ. ಸೊ ಆಮೇಲೆ ಅವ್ರ ಡೈಲಾಗ್ಸ್ ಎಲ್ಲ ತುಂಬ ಇಮಿಡಿಯೇಟ್ ಆಗಿ ಸ್ಟ್ರೈಕ್ ಆಗುತ್ತೆ. ಸೊ ತುಂಬ ಯೋಚನೆ ಮಾಡೋದು, ಆಮೇಲೆ ತುಂಬ ಇಮೋಷನ್ನ ಈಸಿಯಾಗಿ ತಟ್ಟುತ್ತೆ. ಆಮೇಲೆ ಅದು ಜಾಸ್ತಿ ಆ ಇಮೋಷನ್ಗಳು ತುಂಬ ಖುಷಿಯಿಂದ ತಟ್ಟುತ್ತೆ, ಅಂದರೆ ಆಡಿಯನ್ಸ್ನ ತುಂಬ ನಗ್ಸುತ್ತೆ. ಆಮೇಲೆ ಇಡೀ ಸಿನಿಮಾದಲ್ಲೂ ಆ ಥರ ಲೈನ್ಸ್ ಅವ್ರ ಬರವಣಿಗೆ ಹೆಂಗಿದೆ, ಇಡೀ ಒಬ್ಬ ಒಂದು ಆಡಿಯನ್ಸ್ನ ನಗಿಸಿ ಎಂಟರ್ಟೈನ್ ಮಾಡಿ ಸ್ಟೋರಿ ಹೇಳ್ತಾರೆ. ಸೊ ಆ ಪ್ಯಾಟರ್ನ್ ನನಗೆ ತುಂಬ ಇಷ್ಟ. ಸೊ ಒಬ್ಬರನ್ನ ಇಡೀ ಸಿನಿಮಾ ಎಂಟರ್ಟೈನ್ ಮಾಡೋದು ತುಂಬ ಕಷ್ಟ. ಅದು ರೈಟಿಂಗಲ್ಲಿ ನಾವು ವಿಶ್ವಲಿ ಎಂಟರ್ಟೈನ್ ಮಾಡ್ಬೋದು, ಸಾಂಗ್ಸಲ್ಲಿ ಎಂಟರ್ಟೈನ್ ಮಾಡ್ಬೋದು, ಫೈಟಿಂಗ್ಸಲ್ಲಿ ಎಂಟರ್ಟೈನ್ ಮಾಡ್ಬೋದು. ಬಟ್ ಬರೀ ರೈಟಿಂಗಲ್ಲಿ ಎಂಟರ್ಟೈನ್ ಮಾಡೋದು ತುಂಬ ಕಷ್ಟ. ಅದು ತುಂಬ ಅದೊಂದು ರಿಯಲ್ ಟ್ಯಾಲೆಂಟ್ ಅಂತ ಅನಿಸುತ್ತೆ ಸುನಿ ಅವ್ರದ್ದು. ವಿನಯ್ ರಾಜ್ಕುಮಾರ್ ಅವರು ಆ್ಯಕ್ಚುಲಿ ಯಾವ ಥರದ ಸಿನಿಮಾಗಳನ್ನು ಹೆಚ್ಚಾಗಿ ಇಷ್ಟಪಡ್ತಾರೆ, ಯಾವ ಜೋನರ್ನ ಸಿನಿಮಾಗಳನ್ನು ಇಷ್ಟಪಡ್ತಾರೆ, ವರ್ಲ್ಡ್ ಸಿನಿಮಾಗಳಲ್ಲಿ ಯಾವ ಥರದ ಸಿನಿಮಾಗಳನ್ನು ಅಂದರೆ ಹುಡುಕಿ ನೋಡ್ತಾರೆ, ನೋಡೋಕೆ ಇಷ್ಟಪಡ್ತಾರೆ ಅಂತ? ನಂಗೆ ತುಂಬ ರಿಯಲಿಸ್ಟಿಕ್ ಸಿನಿಮಾಗಳು ಅಂದರೆ ತುಂಬ ಇಷ್ಟ. ಆಮೇಲೆ ಹಿಸ್ಟಾರಿಕಲ್ ಸಿನಿಮಾಗಳು ನೋಡೋಕ್ಕೆ ತುಂಬ ಇಷ್ಟಪಡ್ತೀನಿ. ಬಟ್ ಸಿನಿಮಾ ಅಂದರೆ ಚಿಕ್ಕ ವಯಸ್ಸಿಂದ ತುಂಬ ಸಿನಿಮಾ ನೋಡ್ಕೊಂಡು ಎಲ್ಲ ಅಂದರೆ ಒಂಥರ ಚಿತ್ರರಂಗದಲ್ಲೇ ಹುಟ್ಟಿ ಬೆಳೆದಿರೋದ್ರಿಂದ ನಾನು ಎಲ್ಲ ಥರ ಸಿನಿಮಾಗಳು ಜಾಸ್ತಿ ನೋಡ್ತೀನಿ. ಅಂದರೆ ಈ ಥರ ಸಿನಿಮಾ ಅಂತ ಒಂದು ಇದು ಮಾಡಲ್ಲ, ಎಲ್ಲ ಥರ ಸಿನಿಮಾ, ಯಾವುದೇ ಥರ ಸಿನಿಮಾ ಬಂದ್ರೂ ನೋಡ್ಕೊಂಡು ಹೋಗ್ತಾರೆ. ದಿನಕ್ಕೆ ಒಂದು ಸಿನಿಮಾ ಅಂತೂ ನೋಡ್ತೀನಿ. ಸರ್, ಆ್ಯಕ್ಚುಲಿ ನಿಮ್ಮ ಯಾವ ಸಿನಿಮಾ ನಿಮಗೆ ತುಂಬ ಫೇವರೇಟ್? ಆ್ಯಕ್ಚುಲಿ ಅಂದರೆ ಒಂದು ಅಂತ ಹೇಳೋಕ್ಕಾಗಲ್ಲ, ನಂಗೆ ಗೊತ್ತು. ಬಟ್ ಸ್ಟಿಲ್ ಕೆಲವು ಫೇವರೇಟ್ ಅಂತ ಇರುತ್ತೆ. ಇದು ಪಕ್ಕ ಒಂದು ಫೇವರೇಟ್ ಯಾವ ಅದು ಯಾವುದು ಅಂತ? ಆಲ್ ಟೈಮ್ ಫೇವ್ರೆಟ್ ಅಂದರೆ ನನಗೆ ಮಯೂರ ತುಂಬ ಇಷ್ಟ. ಸೊ ಮಯೂರ ಬಂದ್ಬಿಟ್ಟು ಆಲ್ ಟೈಮ್ ಫೇಮಸ್. ಅಂದರೆ ಸಡನ್ನಾಗಿ ಈಗ ಒಂದು ಸಿನಿಮಾ ನೋಡಬೇಕು ಅಂತ ಅನ್ಸಿದ್ರೆ, ಇಲ್ಲ ತಾತನ ಸಿನಿಮಾ ನೋಡಬೇಕು ಅಂತ ಅನ್ಸಿದ್ರೆ ಮಯೂರ ಹಾಕ್ಕೊಂಡು ಮಯೂರ ಸಿನಿಮಾನೇ ನೋಡಬೇಕು. ಯಾಕಂದರೆ ಅದರಲ್ಲಿ ತುಂಬ ಶೇಡ್ಗಳಿದೆ, ಅವ್ರ ಕ್ಯಾರೆಕ್ಟರೈಸೇಷನಲ್ಲಾಗಲಿ. ಸೊ ಅದನ್ನು ನೋಡೋಕ್ಕೆ, ಆಮೇಲೆ ಅವ್ರ ಪರ್ಫಾರ್ಮೆನ್ಸಸ್ ನೋಡೋಕ್ಕೆ, ಆಮೇಲೆ ಆ ಗ್ರ್ಯಾಂಡ್ಯೂರ್ ನೋಡೋಕ್ಕೆ ಆಮೇಲೆ ಇನ್ನೊಂದು, ಅದು ನಮ್ಮ ಕರ್ನಾಟಕದ ಮೊದಲನೆಯ ರಾಜನ ಕತೆ. ಸೊ ನಮ್ಮ ಕನ್ನಡದ ಹಿಸ್ಟ್ರಿ ಬಗ್ಗೆ ಕೇಳೋಕ್ಕೆ, ಮೈಸೂರು ಪ್ಯಾಲೇಸಲ್ಲಿ ಕೂಡ ಫಸ್ಟ್ ಶೂಟ್ ಆಗಿರೋದು. ಸೊ ತುಂಬ ಅಂಶಗಳಿದೆ ಆ ಸಿನಿಮಾದಲ್ಲಿ. ಆಮೇಲೆ ನಮ್ಮ ತಾತನ ಸಿನಿಮಾ ಅದೇ ಮೇನ್ ಇಂಪಾರ್ಟೆಂಟು. ಸೊ ಆ ಸಿನಿಮಾ ಜಾಸ್ತಿ ನೋಡ್ತೀನಿ. ಸರ್, ಆ್ಯಕ್ಚುಲಿ ಈಗ ಯೂಶಲಿ ಸಿನಿಮಾ ಅಂತ ಬರುವಾಗ ನಿಮ್ಮ ಮನೆಗಳಲ್ಲಿ ಹೇಗೆ ಅಂದರೆ ಸಿನಿಮಾ ಬಗ್ಗೆನೇ ಡಿಸ್ಕಷನ್ಸ್ ಆಗುತ್ತಾ ಯಾವಾಗ್ಲೂ, ಅಥವಾ ಯೂಶಲ್ ಆಗಿ ಏನೇನು ಡಿಸ್ಕಷನ್ಸ್ ಆಗುತ್ತೆ ಅಂದರೆ ಚಿಕ್ಕಪ್ಪ ಎಲ್ಲ ಒಟ್ಟೊಟ್ಟಿಗೆ ಸೇರುವಾಗ ಎಲ್ಲ ಅಂದರೆ ಹೇಗೆ ಅಂತ? ಇಲ್ಲ, ಅದು ಸಿನಿಮಾ ಬಗ್ಗೆ ಮಾತ್ರ ಅಂತ ಅಲ್ಲ, ಎಲ್ಲ ಥರ ಕಾನ್ವರ್ಸೇಷನ್ಸ್ ಆಗ್ತಾ ಇರುತ್ತೆ. ಈಗ ನಮ್ಮ ತಾಯಿ ಜೊತೆ ಒಂದು ಕಾನ್ವರ್ಸೇಷನ್ ಇರುತ್ತೆ, ತಂದೆ ಜೊತೆ ಒಂದು ಕಾನ್ವರ್ಸೇಷನ್ ಇರುತ್ತೆ, ತಮ್ಮನ ಜೊತೆ ಇನ್ನೊಂದು ಥರ ಕಾನ್ವರ್ಸೇಷನ್ಸ್ ಇರುತ್ತೆ. ಆಮೇಲೆ ಪ್ರತಿ ಕ್ಷಣಕ್ಕೂ ಬೇರೆ ಬೇರೆ ಕಾನ್ವರ್ಸೇಷನ್. ಒಂದೊಂದ್ಸಲಿ ಲೈಫ್ ಬಗ್ಗೆ ಇರುತ್ತೆ, ಒಂದೊಂದ್ಸಲಿ ನಮ್ಮ ಖುಷಿ ಬಗ್ಗೆ ಇರುತ್ತೆ. ಈಗ ನಮ್ಮ ಲೈಫ್ ಹೆಂಗೆ ಸ್ಪೆಂಡ್ ಮಾಡ್ತೀವಿ, ನಾವು ಖುಷಿ ಟೈಮಲ್ಲಿ ಏನು ಮಾಡ್ತೀವಿ ಅದ್ರ ಬಗ್ಗೆ ಮಾತಾಡ್ತೀವಿ. ಸೊ ಸಿಚುವೇಶನ್ಸ್ ಬಗ್ಗೆ ಮಾತಾಡ್ತೀನಿ, ಒಂದೊಂದ್ಸಲಿ ಸಿನಿಮಾ ಬಗ್ಗೆನೂ ಮಾತಾಡ್ತೀವಿ. ಸೊ ಎಲ್ಲದ್ರ ಬಗ್ಗೆ ಮಾತಾಡ್ತೀವಿ. ಸರ್, ಆ್ಯಕ್ಚುಲಿ ಇನ್ನು ಪುನೀತ್ ರಾಜ್ಕುಮಾರ್ ಸರ್ ಬಗ್ಗೆ ಮಾತಾಡೋದಾದ್ರೆ, ಆ್ಯಕ್ಚುಲಿ ಅವ್ರು ಇಲ್ಲದೆ ಇರೋದು ಒಂದು ದೊಡ್ಡ ವಾಯ್ಡನ್ನು ಕ್ರಿಯೇಟ್ ಮಾಡಿದೆ ಇನ್ ಟರ್ಮ್ಸ್ ಆಫ್ ಟ್ಯಾಲೆಂಟ್ ಆಗಿರ್ಬೋದು. ಈಗ ಪುನೀತ್ ಸರ್ ಥರ ಡ್ಯಾನ್ಸ್ ಮಾಡುವಂತಹ ಇನ್ನೊಬ್ಬ ಕನ್ನಡ ನಟ ಇಲ್ಲ ಆ್ಯಕ್ಚುಲಿ. ಅಂದರೆ ಕೊರಿಯೋಗ್ರಾಫರ್ ಹೇಳ್ಕೊಟ್ಟಿದ್ದ ಥರನೇ ಅದೇ ಥರ ಫಿಕ್ಸ್ ಹಾಗೆ ಅಚ್ಚೊತ್ತ ಥರ ಮಾಡುವಂತಹ ನಮ್ಮ ಡ್ಯಾನ್ಸರ್ ಯಾರೂ ಇಲ್ಲ. ಫೈಟ್ಸ್ ಅವ್ರ ಥರ ಲೆಗ್ ವರ್ಕ್ ಆಗಿರ್ಬೋದು ಆ ಥರ ಮಾಡುವಂಥವ್ರು ಯಾರೂ ಇಲ್ಲ. ಅದೊಂದು ತುಂಬ ಒಂದು ದೊಡ್ಡ ವಾಯ್ಡ್ ಇದೆ ಆ್ಯಕ್ಚುಲಿ. ಅಂದರೆ ಅವ್ರು ಎಷ್ಟು ಈಸಿಯಾಗಿ ಮಾಡ್ತಿದ್ರು ಅದನ್ನೆಲ್ಲ ಅಂತ ಹೇಳಿದ್ರೆ, ನಾವು ಅವ್ರನ್ನ ಪರ್ಫಾರ್ಮ್ ಮಾಡಿದಾಗ ನಮಗೇನು ಅನ್ನಿಸ್ತಿರ್ಲಿಲ್ಲ, ಬಹಳ ಈಸಿಯಾಗಿ ಮಾಡ್ತಿದ್ದಾರಲ್ಲ ಅಂತ. ಬಟ್ ಎಲ್ಲೊಂದು ಕಡೆ ನೋಡಿದಾಗ ಅದ್ರ ಹಿಂದೆ ಸಾಕಷ್ಟು ಹಾರ್ಡ್ ವರ್ಕು, ಶ್ರಮ, ಅವರಿಲ್ಲ ಟ್ಯಾಲೆಂಟ್ ನಮಗೆ ಆ್ಯಕ್ಚುಲಿ ಯಾವಾಗಲೂ ಕಣ್ಣು ಮುಂದೆ ಬರ್ತಾ ಇರುತ್ತೆ. ಸೊ ಆ ವಾಯ್ಡ್ನ ತುಂಬ ಥರ ನಿಮಗೆ ಯಾರು ಕಾಣ್ತಾರೆ ಇವಾಗ ಸದ್ಯಕ್ಕೆ ಇಂಡಸ್ಟ್ರಿಯಲ್ಲಿ ಅಂತ? ಆ ಥರ ನಾನು ಹೇಳೋಕ್ಕಾಗಲ್ಲ. ಚಿಕ್ಕಪ್ಪನೇ. ಸೊ ಯಾರ ಥರ ಯಾರಿಗೂ ಕಂಪೇರೇ ಮಾಡೋಕ್ಕಾಗಲ್ಲ. ಸೊ ಚಿಕ್ಕಪ್ಪನೇ. ಬಟ್ ಆ ಥರ ಟ್ಯಾಲೆಂಟ್ ಇರೋ ತುಂಬ ಜನ ನಮ್ಮ ಇಂಡಸ್ಟ್ರಿಯಲ್ಲಿದ್ದಾರೆ. ಸೊ ನಮ್ಮ ಇಂಡಸ್ಟ್ರಿಗೆ ತುಂಬ ಟ್ಯಾಲೆಂಟ್ ಇದೆ. ಆಮೇಲೆ ಎಲ್ಲ ಥರ ಟ್ಯಾಲೆಂಟ್ ಇದೆ. ಒಂದು ಡಾನ್ಸ್ ಇರ್ಬೋದು, ಫೈಟ್ಸ್ ಇರ್ಬೋದು, ಆಮೇಲೆ ಇವಾಗ ಏನಂತಾರೆ ಆ್ಯಕ್ಟಿಂಗ್ ಇರ್ಬೋದು, ಎಲ್ಲ ಥರ ಟ್ಯಾಲೆಂಟ್ ಇದೆ ನಮ್ಮ ಇಂಡಸ್ಟ್ರಿಯಲ್ಲಿ. ಸೊ ಅಂದರೆ ಚಿಕ್ಕಪ್ಪನ ಸ್ಪೇಸ್ ಅವರೊಬ್ಬರೇ ಚಿಕ್ಕಪ್ಪ ಮಾತ್ರ ಫಿಲ್ ಮಾಡೋಕ್ಕಾಗುತ್ತೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಆಮೇಲೆ ಈಗ ಸದ್ಯಕ್ಕೆ ನಾನು ಹೇಳ್ಬೇಕಂದ್ರೆ ನಮ್ಮ ಫ್ಯಾಮಿಲಿ ನನ್ನ ತಮ್ಮ ಬರ್ತಿದ್ದಾನೆ ಯುವ. ಸೊ ಅವ್ನ ಫೈಟ್ಸು, ಡಾನ್ಸು ನನಗೆ ತುಂಬ ಇಷ್ಟ. ತುಂಬ ಚೆನ್ನಾಗಿ ಮಾಡ್ತಾನೆ. ಆ್ಯಕ್ಟಿಂಗು ತುಂಬ ಚೆನ್ನಾಗಿ ಮಾಡ್ತಾನೆ. ಅವ್ನ ಸಿನಿಮಾನು ಈಗ ಮಾರ್ಚಲ್ಲಿ ರಿಲೀಸ್ ಆಗ್ತಿದೆ. ಸೊ ಅದಕ್ಕೆ ನಾನು ಕಾಯ್ತಾ ಇದ್ದೀನಿ.
ಸರ್ ಆಕ್ಚುಲಿ ಒಂದು ನನಗೆ ಯಾವಾಗಲೂ ಚಿಕ್ಕ ವಯಸ್ಸಿಂದ ಕಾಡ್ತಾ ಇರೋ ಪ್ರಶ್ನೆ ಅಷ್ಟೇ. ರಾಜ್ಕುಮಾರ್ ಸರ್ ಇಂದ ಹಿಡಿದು ಪ್ರತಿಯೊಬ್ಬರು ಪುನೀತ್ ಸರ್ ಆಗಿರ್ಬೋದು, ಶಿವಣ್ಣ ಸರ್ ಆಗಿರ್ಬೋದು, ರಾಘವೇಂದ್ರ ರಾಜ್ಕುಮಾರ್ ಸರ್ ಎಲ್ಲರೂ ಕೂಡ ಅವರೆಲ್ಲ ಮದುವೆ ಆದ್ಮೇಲೆ ಇಂಡಸ್ಟ್ರಿಗೆ ಬಂದರು. ಆಕ್ಚುಲಿ ಈವನ್ ಯುವರಾಜ್ ಕುಮಾರ್ ಸರ್ ಕೂಡ ಮದುವೆ ಆದ್ಮೇಲೆ ಬರ್ತಾ ಇದ್ದಾರೆ. ನೀವು ಮಾತ್ರ ಆದ್ರೆ ಬಿಫೋರ್ ಮ್ಯಾರೇಜ್ ಇಂಡಸ್ಟ್ರಿಗೆ ಬಂದಿರುವಂಥದ್ದು. ಸೊ ಇದೇನು ಇದು ಹೆಂಗೆ ಇದು ಕೋಇನ್ಸಿಡೆನ್ಸಾ, ಯಾವ ಥರ ನೋಡ್ತೀರಾ, ಯಾವ ಥರ ಅಂತ? ಅದು ಯಾವ ಥರ ಅದು ಲೈಫ್ ಇರೋ ಥರ ಹಂಗೆ ಅನಿಸುತ್ತೆ. ಅವ್ರ ಲೈಫಲ್ಲಿ ಹಂಗಾಯ್ತು, ನನ್ನ ಲೈಫಲ್ಲಿ ಹಿಂಗಾಯ್ತು. ಸೊ ಅದಕ್ಕೆ ನನ್ನ ಲೈಫಲ್ಲಿ ಇನ್ನೂ ಮದುವೆ ಆಗಿಲ್ಲ. ಸೊ ಅವ್ರ ಲೈಫಲ್ಲಿ ಮದುವೆ ಆದಮೇಲೆ ಸ್ಟಾರ್ಟ್ ಆಯಿತು. ಸೊ ಅದಕ್ಕೇನು ರೀಸನ್ ಇಲ್ಲ, ಎಲ್ಲ ಥಾಟ್ ಇಲ್ಲ, ಸುಮ್ಮನೆ ಹಂಗಾಗಿರೋದು ಅಷ್ಟೇ. ಸರ್ ಹಾಗಾದ್ರೆ ನಿಮ್ಮ ಮದುವೆ ಯಾವ experience ಅಂತ? ನಮ್ಮ ಅಪ್ಪ ಅಮ್ಮನೇ ಇನ್ನೂ ಕೇಳಿಲ್ಲ. ಇಲ್ಲ, ಅದಾದಾಗ ಎಲ್ಲರಿಗೂ ಗೊತ್ತಾಗುತ್ತೆ. ಥ್ಯಾಂಕ್ ಯು. ಸರ್ ಆ್ಯಕ್ಚುಲಿ ಲಾಸ್ಟ್ ಎರಡು ಪ್ರಶ್ನೆ. ಇನ್ನು ಶಿವಣ್ಣ ಅವರಿಗೆ ಆ್ಯಕ್ಚುಲಿ ಆಫ್ಟರ್ ಸಮ್ 37-38 ಇಯರ್ಸ್ ಆಫ್ ಒಂದು ಸಿನಿಮಾ ಇಲ್ಲಿ ಕನ್ನಡ ಚಿತ್ರರಂಗದಲ್ಲಿ ದುಡಿದ ನಂತರ ಜೈಲರ್ ಸಿನಿಮಾ ಆಗಿರ್ಬೋದು, ಈಗ ಸದ್ಯಕ್ಕೆ ಬಂದಿರುವಂತಹ ಕ್ಯಾಪ್ಟನ್ ಮಿಲ್ಲರ್ ಸಿನಿಮಾ, ಅವರಿಗೆ ಬೇರೆ ಸ್ಟೇಟ್ಸಲ್ಲಿ ಸಿಗ್ತಾ ಇರುವಂತಹ ಒಂದು ಪಾಪ್ಯುಲಾರಿಟಿ ಅಂದರೆ ಅವರಿಗೆ ಅವರ ಆಶ್ಚರ್ಯಪಟ್ಟಿದ್ದಾರೆ. ಆ್ಯಕ್ಚುಲಿ ನನಗೆ ಇಲ್ಲಿ 37 ವರ್ಷದಿಂದ ನನಗೆ ಸಿಗದೇ ಇರೋ ಒಂದು ಪಾಪ್ಯುಲಾರಿಟಿ ಅಂದರೆ ಎಲ್ಲ ಸ್ಟೇಟಲ್ಲೂ ಸಿಗ್ತಾ ಇರೋವಂಥದ್ದು. ಸೊ ಇದನ್ನು ಹೆಂಗೆ ನೋಡ್ತೀರಾ ನೀವು ಅಂತ? ಇಲ್ಲ, ಅವ್ರು ಯಾವಾಗಲೂ ಪಾಪ್ಯುಲರ್ ಇದ್ರು, ಎಲ್ಲ ಸ್ಟೇಟಲ್ಲೂ ತುಂಬ ಪಾಪ್ಯುಲರ್ ಇತ್ತು. ಎಲ್ಲ ಸ್ಟೇಟಲ್ಲೂ ಎಲ್ಲ ಆ್ಯಕ್ಟರ್ಸ್ಗೂ ದೊಡ್ಡಪ್ಪನ ಬಗ್ಗೆ ಗೊತ್ತಿತ್ತು. ಬಟ್ ಅವ್ರು ಯಾವತ್ತೂ ಮಾಡಿರಲಿಲ್ಲ. ಸೊ ಇವಾಗ ಮಾಡಿದ್ದಾರೆ ಅಷ್ಟೇ. ಸೊ ಆಮೇಲೆ ಅದೇನಂದರೆ ನನಗೆ ಏನು ತುಂಬ ಇಷ್ಟ ಆಗೋದಂದರೆ ಎಲ್ಲ ಇಂಡಸ್ಟ್ರಿಯವರು ಕೂಡ ದೊಡ್ಡಪ್ಪನ ಅಷ್ಟು ರೆಸ್ಪೆಕ್ಟ್ ಕೊಡ್ತಾರೆ, ಅಷ್ಟು ಪ್ರೀತಿ ಕೊಡ್ತಾರೆ. ಸೊ ಅದು ನೋಡಿ ತುಂಬ ಖುಷಿ ಆಯಿತು, ತುಂಬ ಹೆಮ್ಮೆ ಅನಿಸ್ತು. ಸರ್ ಕೊನೆಯದಾಗಿ ಒಂದು ಸರಳ ಪ್ರೇಮ ಕಥೆ ಸಿನಿಮಾ ರಿಲೀಸ್ ಆಗ್ತಾ ಇದೆ ಫೆಬ್ರವರಿ 8ನೇ ತಾರೀಕು. ಅದಾದಮೇಲೆ ಗ್ರಾಮಾಯಣಗೂ ಕೂಡ ನಾವು ಆಲ್ರೆಡಿ ವೆಯ್ಟ್ ಮಾಡ್ತಾ ಇದ್ದೀವಿ. ಈ ಒಂದು ಸಿನಿಮಾ ನೋಡಲಿಕ್ಕೆ ಬರುವಂತಹ ಪ್ರೇಕ್ಷಕರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ ನೀವು? ಸೊ ಅದೇ ಫೆಬ್ರವರಿ 8 ನಮ್ಮ ಸಿನಿಮಾ ಒಂದು ಸರಳ ಪ್ರೇಮ ಕಥೆ ರಿಲೀಸ್ ಆಗ್ತಾ ಇದೆ. ಒಂದು ಒಳ್ಳೆ ಬರವಣಿಗೆ ಇರೋ ಒಂದು ಸಿನಿಮಾ, ಒಂದು ಕಾಮಿಡಿ ಸಿನಿಮಾ, ಒಂದು ಲವ್ ಸಿನಿಮಾ, ಆಮೇಲೆ ಒಂದು ಇಮೋಷ್ನಲ್ ಸಿನಿಮಾ. ಸೊ ಎಲ್ಲ ಇದೆ ಈ ಸಿನಿಮಾದಲ್ಲಿ. ಆಮೇಲೆ ಒಂದು ಫ್ಯಾಮಿಲಿ ಓರಿಯೆಂಟೆಡ್ ಸಿನಿಮಾ, ಒಂದು ಇಡೀ ಫ್ಯಾಮಿಲಿ ಕೂತ್ಕೊಂಡು ನೋಡೋ ಅಂಥ ಸಿನಿಮಾ. ಯಾಕಂದರೆ ಇದರಲ್ಲಿರೋ ಪಾತ್ರಧಾರಿಗಳು ಹಂಗೆ ಲೈಕ್ ಅಂದರೆ ಏನಂತಾರೆ, ಅಪ್ಪ ಅಮ್ಮ, ಒಂದು ಅಜ್ಜಿ, ಒಂದು ಚಿಕ್ಕಪ್ಪ, ಒಂದು ಚಿಕ್ಕಮ್ಮ, ಅವ್ರ ನಡುವೆ ನಡೆಯೋ ಒಂದು ಕತೆ. ಸೊ ಇದು ಕಂಪ್ಲೀಟ್ ಫ್ಯಾಮಿಲಿ ಡ್ರಾಮಾ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ನಿಮ್ಮೆಲ್ಲರಿಗೂ ತುಂಬ ಇಷ್ಟ ಆಗುತ್ತೆ, ಬಂದು ನೋಡಿ. ಥ್ಯಾಂಕ್ ಯು ಸೊ ಮಚ್ ಸರ್, ಇಷ್ಟು ಸಮಯ ನಮಗೋಸ್ಕರ ಕೊಟ್ಟು ಮಾತಾಡಿದ್ದಕ್ಕೆ ಥ್ಯಾಂಕ್ ಯು ಸೊ ಮಚ್. ಆಲ್ ದ ಬೆಸ್ಟ್. ಸೊ ಇದಿಷ್ಟು ವಿನಯ್ ರಾಜ್ಕುಮಾರ್ ಅವರ ಮಾತುಗಳು. ಫೆಬ್ರವರಿ 8ನೇ ತಾರೀಕು ಒಂದು ಸರಳ ಪ್ರೇಮ ಕಥೆ ಸಿನಿಮಾ ರಿಲೀಸ್ ಆಗ್ತಾ ಇದೆ. ದಯವಿಟ್ಟು ಈ ಒಂದು ಸಿನಿಮಾನ ಚಿತ್ರಮಂದಿರಲ್ಲೇ ನೋಡಿ. ಧನ್ಯವಾದಗಳು.